ಹಾಸನಲ್ಲಿ ನಮ್ಮ ಅಕ್ಕ ಅವ್ರದ್ದು ಬೇಕ್ರಿ ಓಪನ್ ಇತ್ತು. ಹಾಗಾಗಿ ಹೋಗಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆ 4:30ಗೆ ಎದ್ದುಬಿಟ್ಟು ನಾನಿಲ್ಲಿ ರೆಡಿ ಆಗ್ತಾ ಇದ್ದೀನಿ. ರೂಮಲ್ಲಿ ನನ್ನ ಹಸ್ಬೆಂಡ್ ಮತ್ತು ಮಗ ಇಬ್ಬರೂ ಮಲಗಿದ್ರು. ಲೈಟ್ ಎಲ್ಲ ಆನ್ ಮಾಡಿದರೆ ಸುಮ್ಮನೆ ಅವ್ರಿಗೆ ನಿದ್ರೆಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ರೆಡಿ ಆಗ್ತಾ ಇದ್ದೆ. ನಾನೇನು ಬೇಗ ರೆಡಿ ಆದೆ, ಬಟ್ ನಮ್ಮ ಅಕ್ಕ ಅವ್ರು ಸ್ವಲ್ಪ ಲೇಟ್ ಮಾಡಿದರು. ಹಾಗಾಗಿ ಸ್ವಲ್ಪ ಲೇಟಾಗೇ ಬಸ್ ಸ್ಟಾಪ್ಗೆ ಬಂದ್ವಿ. ನನ್ನ ಹಸ್ಬೆಂಡ್ ನನ್ನನ್ನು ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಿದರು. ಫಸ್ಟ್ ಟೈಮ್ ನಾನು ಕೂಡ ಫ್ರೀ ಬಸ್ನ ಯೂಸ್ ಮಾಡಿದೆ. ಇನ್ನು ಹಾಸನ್ಗೆ ಬಂದು ಅಲ್ಲಿಂದ ಆಟೋದಲ್ಲಿ ನಾವು ಬೇಕ್ರಿ ಹತ್ರ ಹೋದ್ವಿ. ಯೂಶ್ವಲಿ ಅಕ್ಕ ಅವರೇ ಬಂದುಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು, ಬಟ್ ಅವ್ರು ತುಂಬ ಬ್ಯುಸಿ ಇರೋದ್ರಿಂದ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಆಟೋದಲ್ಲಿ ಬಂದ್ವಿ. ಇನ್ನು ನನ್ನ ಮಗನಿಗೆ ಸ್ಕೂಲ್ ಇದ್ದಿದ್ದರಿಂದ ನನ್ನ ಹಸ್ಬೆಂಡ್ ಕೂಡ ಬರಲಿಲ್ಲ. ಅವರು ಡ್ಯೂಟಿಗೆ ಲೀವ್ ತೊಗೊಂಡು ನನ್ನ ಮಗನ ನೋಡ್ಕೊಂಡಿದ್ರು. ಇನ್ನು ಅಲ್ಲಿಂದ ಹಾಗೇ ನನ್ನ ಫ್ರೆಂಡು ಹಾಸನಲ್ಲಿ ಜನಕ್ ಫ್ಯಾಷನ್ ಅಂತ ಒಂದು ಶಾಪ್ ಇದೆ. ಹಾಸನ್ ಬಡ್ಡೀಸ್ ಇದೆಯಲ್ಲ, ಅವ್ರದ್ದೇನೆ ಅದು ಶಾಪು. ಸರಿ, ಶಾಪ್ಗೆ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ತುಂಬ ವರ್ಷಗಳಾಗಿತ್ತು ನಾವಿಬ್ಬರೂ ಮೀಟ್ ಹಾಗೆಯೇ ಅವ್ರ ಶಾಪ್ ಕಲೆಕ್ಷನ್ಸ್ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನಾನು ಕೂಡ ಒಂದಷ್ಟು ಪರ್ಚೇಸ್ ಮಾಡಿದೆ. ಹಾಗೆಯೇ ಅವ್ರ ಪೇಜನ್ನು ಟ್ಯಾಗ್ ಮಾಡಿರ್ತೀನಿ, ನಿಮಗೂ ಬೇಕಂತ ಅಂದರೆ